ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಡೈರೆಕ್ಟು ರೆಸಾಲ್ಟ್ಗೆ ಬಂದುಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಪರಮ್ ಗೌಡ್ರ ಹುಟ್ಟುಹಬ್ಬ ಇರೋದ್ರಿಂದ 1 ವರ್ಷ ಆಯಿತು. ಅವನು ಹುಟ್ಟಿದ್ದು ಹೆಂಗೆ 1 ವರ್ಷ ಆಗೋಯ್ತು ಅನ್ನೋದೇ ನಮಗೆ ಗೊತ್ತಿಲ್ಲ. ಮತ್ತು ಅವನಿಗೆ ತಿರುಪತಿಯಿಂದ ಬಂದಮೇಲೆ ಹುಷಾರು ಕೂಡ ಇರಲಿಲ್ಲ, ಜ್ವರ ಬಂದಿತ್ತು. ಅದರಲ್ಲೂ ಕೂಡ ನಾವು ಹೆಂಗೋ ಬರೋದು ಏನು ಅಂದ್ಕೊಂಡು ಒಂದು ಕನ್ಫ್ಯೂಸಿಂದನೇ ಬಂದ್ವಿ. ಆಗ ವೀಡಿಯೋ ನಾವು ಮನೆಯಲ್ಲಿಂದ ಸ್ಟಾರ್ಟ್ ಮಾಡಲಿಲ್ಲ. ರಿಸಲ್ಟ್ ಬಂದು ರೂಮಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವೀಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ಇಲ್ಲೇ ಎಲ್ಲ ಕೇಕೆಲ್ಲ ಕಟ್ ಮಾಡಿಸೋದು ರೆಸಾಲ್ಟಲ್ಲೇ ತುಂಬಾ ಚೆನ್ನಾಗಿದೆ. ನಾವು ಬಂದಿರೋ ಒಂದು ರೆಸಾಲ್ಟು, ನಾವು ಬಂದು ಬ್ಲೂ ಲಗೂನಿನ್ ಅಂತೇಳಿ ಇದೆಯಲ್ಲ KRS ಇದೆಯಲ್ಲ ಬ್ಯಾಕ್ ಕ್ವಾರ್ಟರ್ಸ್ ಅಲ್ಲೇ ಇರೋದು. ತುಂಬಾ ಚೆನ್ನಾಗಿದೆ, ಒಂಥರ ನೇಚರ್ ಎಲ್ಲ ತುಂಬ ಹೊರಗಡೆ ಚೆನ್ನಾಗಿದೆ. ಬನ್ನಿ ತೋರಿಸೋಣ. ಪರಮ್ ಗೌಡ್ರೆ ಓಕೆ ಬನ್ನಿ. ಚೇರಿದೆ ಅಲ್ಲಿ, ಕೊಡಪ್ಪ ಬ್ಯಾಗ್. ಕೇಕು ಮೆಲ್ಲೆ 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 ಮಾಡಿ ನೋಡಿ. ಹಾಂ ಮಾಡಿ. ಪಾಪು ಬರ್ತಡೇಗೆ ಇವತ್ತು ರೆಸಾಲ್ಟ್ ಬಂದಿದ್ದೀವಿ ಎಲ್ಲರೂ. ಎಲ್ಲಿ ಸುಮ್ಮನಿರು, ಈಗ ಎಲ್ಲರೂ ಅಲ್ಲೇ ಹೋಗೋದು ಕಣ. ನೀನು ಬಂದಿರೋದು ಅದಕ್ಕಲ್ವಾ, ಹೋಗು. ಬಂದ ತಕ್ಷಣ ಆಟ ಆಡೋಕೆ ಹೋಯ್ತಾ ಇರೋದು ಅವನು. ಹೋಯ್ತಾ ಅವನದೇ ಹಬ್ಬ ಇನ್ನು, ಇಲ್ಲಿ ಯಾರಿಗಿಂತ ಅವನೇ. ಹ್ಞೂಪ್ಪ. ಓಕೆ. ಎಲ್ಲ ಮೆಣಸು ಅಪ್ಸರ ಸಿಲ್ವರ್ ಗಿಡಗಳಿಗೆ ತುಂಬ ಚೆನ್ನಾಗಿದೆ ಕಣಪ್ಪ. ಕಾಫಿನ ತುಂಬ ಚೆನ್ನಾಗಿದೆ. ರೆಸಾಲ್ಟ್ಗೆ ಅಂತ ಬಂದಿದ್ದೀವಿ ನಾವು ಎಲ್ಲರೂ. ವಾವ್ ಸೂಪರು. ಇದು ಇನ್ನೂ ಚೆನ್ನಾಗಿದೆ ಬುಜ್ಜಿ. ಅಲ್ಲಿ ಕೂತ್ಕೊಂಡು ಗುರು ರಾಘವೇಂದ್ರ ಅಂತ ಸಾಂಗ್ ಹೇಳ್ತಿದೀಯಾ? ವಾವ್, ಬಾ ಇಳಿದು ಬಾ, ತಗೋಬಾ ಕಾಫಿ. ರೂಮ್ಸಾ? ಬೆಡ್ ಕೂಡ ಮಾಡ್ಕೋಬೋದು. ಇವಾಗ ಸೋಫಾ ಕೂಡ ಇದೆ. ಇಲ್ಲೂ ಇದೆಯಲ್ಲ ಪುಟ. ಅದೇ ಮೇನ್. ಓ ಸೂಪರ್. ಸಾಕಾಗಿದೆ ರೂಮ್ಸ್ ಅದು. ಸಾಕಾಗಿದೆ ರೂಮ್. ವಾಶ್ರೂಮ್. ವಾಶ್ರೂಮ್ ನೋಡು, ಒಂದು ದೊಡ್ಡ ಇದೆ ಇದರಲ್ಲಿ. ಏನದು ಈ ಥರನ? ಎಲ್ಲೆಲ್ಲ ಕೊಟ್ಬಿಡ್ತಾರ? ವಾವ್ ಸೂಪರ್. ಬ್ರಷ್, ಪೇಸ್ಟು, ಶಾಂಪು ಎಲ್ಲ ಇಲ್ಲೇ ಕೊಟ್ಬಿಟ್ಟಾರೆ ಕಣಪ್ಪ. ಶಾಂಪು, ಸೋಪು, ಪೇಸ್ಟು, ಬ್ರಷ್ಷು. ದುಡ್ಡನ್ನ ಅವ್ರು ಕೊಡಲ್ಲ, ದುಡ್ಡು ನೀವುಗಳು ಕೊಡ್ಬೇಕಪ್ಪ. ಕರೆಕ್ಟು ಅಪ್ಪ, ಚೆನ್ನಾಗಿರೋದು ಇನ್ನೂ. ರೂಮ್ ಸೇಮ್ ಇದೆಯಾ? ಸೇಮ್ ಇರುತ್ತೆ ಎಲ್ಲ ರೂಮ್ಸು. ಸೇಮ್. ಅವಾಗಲೇ ತಿಂದು ಜೋಡಿಸ್ಬಿಟ್ಟಿದ್ದೀರಾ? ಇಲ್ಲ ಕೆಟ್ಟ ಇಲ್ಲೇ ಇಟ್ಟಿದ್ದಾರಲ್ಲ ಫ್ರಿಜ್ಜು. ಏನಾಯ್ತಮ್ಮ ಬಿಡಲ್ಲಿ ಬೆಡ್ ಮೇಲೆ. ಬುಜ್ಜಿ ಇವಾಗ ಓಡಾಡಿ ಈಗ ಬೆಡ್ ಮೇಲೆ. ಎಂತ ಆಯಿತು? ಟಿವಿನೂ ಇದೆ. ಬಂದರೆ ಟಿ ವಿ ನೋಡೋಕ್ಕಾಗತ್ತೆ? ಇಲ್ಲಿ ಸುತ್ತಾಡ್ಕೊಬತ್ತಾರೆ. ಎಲ್ಲಿ ಬ್ಯಾಗು? ರೂಮ್ನಿಂದ ಹೊರಗಡೆ ನೋಡಿ ಹೀಗಿದೆ. ಈ ರೆಸಾಲ್ಟಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಓ ಎಲ್ಲ ಆಡ್ತಾವನ ಅಲ್ಲೇ ಬಂದ್ಬಿಟ್ಟಪ್ಪ.
ಹಾಂ ತಾತನ ಕೂರಿಸ್ಕೊ. ಹಾಯ್ ಪರಮ್. ಹಾಯ್. ಓ ನನ್ನ ಮಗ ಇವತ್ತೇ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಲ್ಲಿ ಬಂದಮೇಲೆ ಹಾಯ್ ಮಾಡ್ತಿರೋದವನು. ಹ್ಞೂ ಓಕೆ ಕೊಂದಮ್ಮ, ಹಿಂಗೆ ಇವತ್ತು ಆಟ ಆಡು ಬನ್ನೆ ನೀನು. ಆಚ್ ಆಚ್. ಖುಷಿ ಆಯ್ತಾ ಪರಮ್? ಹಾಂ ನೀನು ಹೋಗ್ತೀಯಾ? ಹಾಂ ಕೊಡು ಕೊಡು ಕೊಡಪ್ಪ. ನೋಡಿ ನಾನು ಬರ್ತೀನಿ ಅನ್ನೋದ. ಅಪ್ಪ ಎಲ್ಲಿ? ಅಯ್ಯೋ 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 ಅವಳದ್ದು ಕೊಡೋದಂತ ಕೊಡ್ತೀನಿ. ನೀವೇ ಹೋಗಿ, ನೀನೇ ಹೋಗಿ. ಹಾಂ ನೋ ನೋ ಆಗಲ್ಲ ಅವನು. ಹಾಂ ಅಪ್ಪ ಏಯ್. ಹಾಂ ನೋಡಿ ಮೊಮ್ಮಗ ತಾತನ ತಳ್ತಾ ಇರೋದು, ಆಟ ಆಡಿಸ್ತಾ ಇರೋದು. ಗುಡ್. ವಾವ್ ಕಾಫಿ ಹಣ್ಣಾಗಿದೆ ಇಲ್ಲಿ. ತಿಂತಾರ ಇದನ್ನ? ಗೊತ್ತಿಲ್ಲ ಬಟ್ ಇಲ್ಲಿ ಕಾಫಿ ಹಣ್ಣಾಗದ ನೋಡ್ದ? ಸುನಿ ಕೇಳಿ ತಿಂತಾರಂತ. ಕೆರೆಸ್ ಹಿಂಭಾಗ ಫುಲ್ ನೀರು ಯಾವುದಿಲ್ಲ. ಒಂದಿಷ್ಟಾಗಲ ಕಟ್ಟೆಲ್ಲಿ ನಿಲ್ಲೋ ರೀತಿಯೂ ನಿಂತಿಲ್ಲ. ಸ್ವಲ್ಪ ಎಲ್ಲೋ ಅಲ್ಲೊಂದು ಸ್ವಲ್ಪ ನೀರಿದೆ. ಒಂದು ಟೈಮಲ್ಲಿ ಫುಲ್ ಇಲ್ಲಿವರೆಗೂ ಇಲ್ಲಿವರೆಗೂ ಬೋಟೆಲ್ಲ ಬರುತ್ತಂತೆ. ನೋಡಿ ಎಲ್ಲ ನೀರಂತಿಲ್ಲ, ಎಲ್ಲ ದನ ಕರುಗಳು ಮೇಯ್ತಾ ಇದೆ. ಈ ಟೈಮಲ್ಲಿ ಫುಲ್ಲು ಮಳೆಯೆಲ್ಲ ಚೆನ್ನಾಗಿ ಹೋಗೋದು, ಎಲ್ಲ ನೀರು ತುಂಬ ಅಂತ ಟೈಮು ಫುಲ್ ತುಂಬಿರಬೇಕು ಈ ಟೈಮಲ್ಲಿ. ಅಂತ ನೀರು ಸ್ವಲ್ಪ ಕೂಡ ಇಲ್ಲ. ಈ ವರ್ಷ ಅಂತೂ ಮಳೆಗಾಲ ಇಲ್ಲ. ಈ ರೀತಿಯಾಗಿದೆ ನಮ್ಮ KRS ಡ್ಯಾಮ್ ಹತ್ತಿರ ನೋಡಿ. ಓಹ್ ಇದೇನು ಆಟ ಆಡೋದು? ಒಳಗಡೆ ಹೋಗ್ತಾ ಇದ್ದಾನಾ? ಇಲ್ಲಿ ನೋಡಿ, ಇಲ್ಲದ ಆಟ ಆಡೋದು ಇದೆ. ಬುಜ್ಜಿ ಆಲ್ರೆಡಿ ಹೋಗಿದ್ದಾನೆ ಅಲ್ಲಿಗೆ. ಇಲ್ಲೂ ಇದೆ ಮಕ್ಕಳೆಲ್ಲ ಆಟ ಆಡೋ ಅಂಥದ್ದು. ಇದೆಲ್ಲ ಇದೆ ನೋಡಿ. ನಿಮ್ಮ ತಾತನ ಕರ್ಕೊಂಡೋಗಿ ಒಳಗಡೆ. ಓ ತಾತ ಮೊಮ್ಮಗ ಇಬ್ರು ಹೋಗ್ರ ಒಳಗಡೆ. ಬುಜ್ಜಿ ನೀನು ಪರೋ ನೀನು ಹೋಗ್ತೀಯಾ? ವಾವ್. ಓ ಅಪ್ಪ ಇಲ್ಲೇ ಅದಲ್ಲ. ಅಪ್ಪ ನಡಿಯಪ್ಪ, ಹಂಗೆ ಒಳಗೆ ನಡಿಯಪ್ಪ, ಮುಂದೆ ನಡಿಯಪ್ಪ. ಫುಲ್ ಡ್ರೈನಿಂಗ್ ಏರಿಯಾ. ಊಟದ ವ್ಯವಸ್ಥೆಗಳಿಂದ ಊಟದ್ದಪ್ಪ ನೋಡ್ಬೋದಲ್ವಾ? ನೀವು ಕೇಳ್ತಿರಲ್ಲ ಉಪ್ಪು ಸಾಂಬಾರು ಇಷ್ಟ ಅಲ್ವಾ? ಅದೇ ನೋಡಿ ನೀವು ಮಾಡೋರ ಇಲ್ಲಿ ಅನ್ನ ಗೀ ರೈಸ್, ಮೊಸರನ್ನ, ರೈಸ್, ಅನ್ನಕ್ಕೆ ಸಾಂಬಾರು. ಹೌದಾ? ವಾವ್. ಚಿಕನ್ ಅಪ್ಪ ಇದು ಹಾಕಿರೋದು ನಾವು ತಿನ್ನಲ್ವಲ್ಲ, ಅದಕ್ಕೆ ಕೊಟ್ಟಿರೋದು ಇವತ್ತು. ಏಯ್ ವೆಜ್ ಎಲ್ಲ ಇದೆ, ವೆಜ್ ಎಲ್ಲ ಚೆನ್ನಾಗಿದೆ. ಕೇಳಿ ನೋಡಿ ಇವ್ರನ್ನ. ಬರ್ತಾ ಇದೆ. ಪಲಾವ್ ಬಂತು, ಚಿಕನ್ ಬಂತು. ರೋಟಿ ಎಲ್ಲ ಬರಲ್ವಾ? ರೋಟಿ ಎಲ್ಲ ಬರುತ್ತೆ. ಫಸ್ಟ್ ಸೂಪಿಂದ ಶುರು ಮಾಡಬೇಕು ಮಮ್ಮಿ. ಸೌತೆಕಾಯಿ ಮಶ್ರೂಮ್ ಸೂಪ್. ಓ ಸೂಪರ್. ವೆಜ್ಗೆಲ್ಲ ಚೆನ್ನಾಗಿದೆ, ಅದೇ ಮಾಡೋರಲ್ಲ. ಇದೇನಿದು? ಓ ಮೊಸರು ಇದಿದೆ, ಗ್ರೇವಿ ಪನ್ನೀರ್. ಇದು ರೋಟಿ ಕಾರ್ನರ್. ಓ ರೋಟಿ ಬಂತು. ಎಸ್. ಏನು ಪರಮ್? ತಿನ್ನಿ ಚೆನ್ನಾಗಿದೆ ಪುಟ್ಟ ಅದು.
ಮಂಚೂರಿಯನ್ನ ಏನದು? ಇವತ್ತು ನಾನು ಶೈಲು ಮಾತ್ರ ವೆಜ್ಜು, ಇವರೆಲ್ಲ ನಾನ್ ವೆಜ್ಜು. ಅವ್ರಿಗೆಲ್ಲ ಸುನಿಲ್ ಹಾಕ ಬರ್ತಾಯಿದ್ದಾರೆ, ಅವ್ರಿಗೇನು ಬೇಕು ಅದನ್ನು ಫೇವ್ರೇಟ್. ಮಂಜೂರಿ ಏನಪ್ಪ ನೋಡಿ, ನಿಮ್ಮ ಅಪ್ಪ ಹೋಗಿ ಬೀಳುತ್ತೆ ಈಗ ಸ್ವಿಮ್ಮಿಂಗ್ ಪೂಲ್ಗೆ. ಪಪ್ಪ ಹೋಗಿ ಬೀಳುತ್ತೆ ನೋಡಿ, ಸ್ವಿಮ್ಮಿಂಗ್ ಆಡುತ್ತೆ ನೋಡಿ. ಈಗ ಎಲ್ಲ ಹೋಯ್ತದಲ್ಲ. ಹಾಂ ನೋಡಿ ಬರ್ತದೆ ಪಪ್ಪ ನೋಡಿ ಈಗ. ಓ ಬೀಳ್ತು. ಹಾಂ ಹಾಂ ಬಂತು ಪಾಪ ಸ್ವಿಮ್ಮಿಂಗ್ ಮಾಡ್ಕೊಂಡು ನೋಡಿ. ಈಗ ಹೋಗಿ ನೀನು ಹಂಗೆ ಹೋಗಿ ಇಲ್ಲೇ ಬಿಡು, ನೀನು ಇಲ್ಲೇ ಆಟ ಆಡೋ ಬುಜ್ಜಿ. ನೀನು ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಆ್ಯಕ್ಟಿಂಗ್ ಮಾಡೋ ಅಂದರೆ ಕುಡ್ದ ನೀರು ಸ್ವಲ್ಪ. ನನ್ನ ಮುಖ ಅಂತಾನೆ. ನೋ ಅಲ್ಲಿ ನೋಡಲ್ಲಿ ಹಂಗಂತ ಹೋಗ್ಬೇಡಿ. ನೋಡು ಅಲ್ಲಿ ಮೇಲೆ ತೇಲ್ಕೊಳತ್ತೆ ನೋಡಲ್ಲಿ ಪಾಪ ತೋರಿಸ್ತಾ ನೋಡಿ. ನೀನು ಹಂಗೆ ಹಾಕೊಂಡಂಗೆ ತೇಲ್ಬೋದು ಹಂಗೆ ನೋಡಲ್ಲಿ ನೋಡಿ. ಪಪ್ಪ ನೋಡಿ, ಪಪ್ಪ ಹೇಳೋದು ಮತ್ತೆ ಕೇಳು ಪಪ್ಪ. ಅದಕ್ಕೆ ನಿನ್ಗೆ ಹಾಕಿ ತೋರಿಸ್ತಾ ಇರೋದು ನೋಡು. ಏನಿಲ್ಲ ನೋಡ್ರಿ, ಒಳಗಡೆ ಹೋಗೋದೇ ಇಲ್ಲ. ನೀವು ಹೋಗ್ರಿ. ಸ್ವಿಮ್ಮಿಂಗ್ ಮಾಡಬೇಕು. ಸ್ವಿಮ್ಮಿಂಗ್ ಮಾಡಿದ್ರೆ ನೀನು ಸ್ಲಿಮ್ ಆಗ್ತೀಯಾ, ಆ್ಯಕ್ಟಿವಿಟೀಸ್ ಎಲ್ಲ ಬರ್ತೀಯ ನೀನು. ನೋಡ ಪಪ್ಪ ಹೇಳ್ಕೊಡ್ದೆ ನೋಡಲ್ಲ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದ ಪಪ್ಪ. ಹಾಂ ಓಡು. ಅವ್ರ ಅಪ್ಪನಂತೂ ಬಿಡಲ್ಲ ಅವನು. ಹೋಗಿ ಸುನೀಗ ನೀವು ನೋಡಲ್ಲಿ ಪಪ್ಪ ನೋಡು. ಕಾಲು ಹಾಂ ಬಡಿ ಈಗ ನೋಡ್ದಾ. ಹಾಂ ನೋಡ್ದಾ, ಏನಿಲ್ಲ ಈಗ. ಓ ಹೋಗು ಹೋಗು ಕುಷ್ಮಾ. ಓ ನೋಡಲ್ಲಿ ನಿಮ್ಮ ಪಪ್ಪ ಒಳಗೆ. ಇವಾಗ ಶೈಲೂನು ಬಂದಳು. ನಿಜವಾಗ್ಲೂ ನನಗೆ ಒಂಥರ ಬೇಜಾರು ಅನ್ನಿಸ್ತದೆ. ಏನಕ್ಕೆ ಅಂದರೆ ಪಾಪು ನಮ್ಮ ಹತ್ರ ಬರ್ತಾನೆ ಇಲ್ಲ, ಅವ್ನಿಗೆ ಹುಷಾರಿಲ್ಲದ ಕಾರಣ. ಪಾಪ ಅವಳು ಆಟ ಆಡೋಕ್ಕೆಲ್ಲ ಏನು ಬಿಡ್ತಾನೆ ಇಲ್ಲ ಅವನು. ಯಾರು ಕರ್ಕೊಂಡ್ರು ಬರ್ತಾಯಿಲ್ಲ. ಸ್ವಿಮ್ಮಿಂಗ್ ಪೂಲೆಲ್ಲ ಆಗ್ಬೋದು ಅಲ್ಲಿ, ಮತ್ತು ಹೊರಗಡೆ ಎಲ್ಲ ತುಂಬ ಆಟ ಆಡೋದೆಲ್ಲ ಅದ. ಅಲ್ಲಿಗೆ ಎಲ್ಲೂ ಹೋಗಿಲ್ಲ. ಊಟ ಕೂಡ ಕರೆಕ್ಟಾಗಿ ಮಾಡೋಕ್ಕೆ ಬಿಟ್ಟಿಲ್ಲ ಶೈಲಿಗೆ. ಪಾಪು ಏನೂ ಮಾಡೋಂಗಿಲ್ಲ ಅವನಿಗೆ. ನಾವು ತಿರುಪತಿಗೆ ಹೋಗಿದ್ದು ಬಂದಮೇಲೆ ಜ್ವರ ಬಂದು ಹುಷಾರು ತಪ್ಪಿ ಇನ್ನೂ ಅವನು ಏನೋ ಒಂಥರ ಚಂಡಿ ಮಾಡ್ಕೊಂಡಿದ್ದಾನೆ. ಅವ್ನು ಬರ್ತಡೇ ಅನ್ನೋದಕ್ಕೋಸ್ಕರ ಇಲ್ಲೇ ಹತ್ರದಲ್ಲಿರೋ ಒಂದು ರೆಸಾರ್ಟು ಬಂದಿರೋವಂಥದ್ದು. ನಾವು ಇನ್ನೇನು ಮಾಡೋಕ್ಕಾಗತ್ತಲ್ವಾ. ಹೆಂಗೆ ಅವಳು ಇದ್ದದ್ರಲ್ಲೇ ಖುಷಿ ಪಡ್ಕೊಂಡು. ಸುನೀಗಂತೂ ಶೈಲಿ ಜೊತೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಬೇಕು ಅನ್ನೋ ಆಸೆ. ಆದರೆ ಅಷ್ಟಾದರೂ ಕೂತವಳಲ್ಲ ಅನ್ನೋ ಸಮಾಧಾನದಿಂದ ಅವರು ಕೂಡ ಹೆಂಗೋ ಸ್ವಿಮ್ಮಿಂಗ್ ಮಾಡ್ಕೊತಾ ಇದ್ದಾರೆ. ಇನ್ನೇನು ಮಾಡೋಗಿಲ್ಲಲ್ವಾ. ಅದೊಂದು ನನಗೆ ಸಿಕ್ಕಾಬಿಟ್ಟೆ ಬೇಜಾರಿತ್ತು. ಸ್ವಿಮ್ಮಿಂಗ್ ಎಲ್ಲ ಮುಗಿದ ನಂತರ ಇವಾಗ ಶೈಲು ಕರ್ಕೊಂಡೋಗಿ ಮತ್ತೆ ರೆಡಿ ಆಗಿಬಿಟ್ಟು ನೋಡ್ಬೇಕು. ಇವಾಗ ಪಾಪದು ಕೇಕ್ ಕಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದರೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಮಾಡಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಬರ್ಡೇ ಬಾಯ್ ಏನು ಕೊಳ್ತಾ ಇರೋದು? ಓಹ್ 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 ಕೈ ಕೊಡಿ ಕುಡಿ ಕೈನ. ಏನಾಯಿತು? ಪುಣ್ಯಕೋಟಿ ಆಫ್ ಆಗೋಯ್ತು. ಹೌದಾ, ಆಫ್ ಆಯ್ತಾ? ಬಾ ನೀವು ಹೋಗೋಣ ಇವಾಗ ಹೊರಗಡೆ. ಶೈಲು ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಪುಟ. ಹಾಯ್ ಶೈಲು. ಚೆನ್ನಾಗಿದೆ ಡ್ರೆಸ್ಸು. ಓ ನಿನ್ನ ಡ್ರೆಸ್ ಸೂಪರ್. ಹಾಯ್. ಹೌದು, ರೀಲ್ಸ್ ಮಾಡೋಕ್ಕೋಸ್ಕರ ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾಳೆ. ಹೌದು. ಎಲ್ಲಿ ಶೂ ಎಲ್ಲಿ ನಿಂದು? ಶೂ ಹಾಕಬಿಡು. ಏಯ್ ಏನದು? ಬನ್ನಿ ಹೋಗೋಣ ಈಗ.
ಬಂದ್ವಿ ಇವಾಗಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತಂದರೆ ಸಿಕ್ಕಾಪಟ್ಟೆನೇ ಚೆನ್ನಾಗಿದೆ. ಎಲ್ಲರೂ ಕೂಡ ಇವಾಗ ಇಲ್ಲೆಲ್ಲ ನೋಡಿಕೊಂಡು ಮತ್ತು ಮಧ್ಯಾಹ್ನ ಆಗಿದೆ, ಊಟಕ್ಕೆ ಕೂಡ ಹೋಗಬೇಕು. ನನಗಂತೂ ಈ ಥರ ಜಾಗ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆಯೇ ಇವಾಗ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬರೋಣ, ಟೀ ಕಾಫಿ ಏನಾದರೂ ಇರುತ್ತಲ್ವ, ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ. ಹಾಯ್ ಪರಮ್ ಗೌಡ್ರಿ, ಏನು ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಕೊಡು ಪುಟ, ಇಲ್ಲಿರ್ತಾನೆ. ಬಾ 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 ಬಾರ ಬಾರ, ಇರು ಮಮ್ಮ ಶೂ ಹಾಕೊಂಡು ಬರಲಿ. ಹಾಂ, ಅವನಿಗೂ ಉಯ್ಯಲ್ಲಿ ಆಡಬೇಕು ಅನ್ನೋ ಆಸೆ ಆಯ್ತು. ನಮ್ಮಮ್ಮ ಆಡ್ತಿದ್ದಾಳಲ್ಲ. ಓಹ್, ಅವನು ವೀಡಿಯೋ ಮಾಡ್ತಿದ್ದಾನಂತೆ ಪುಟ. ಏಯ್ ಏನದು? ಬಾ ಮತ್ತೆ ಬಾ ಮತ್ತೆ ಬಾ ಮತ್ತೆ ಇಲ್ಲಿ ಓಡಿ ಬನ್ನಿ ಓಡಿ ಬನ್ನಿ ಓಡಿ ಬನ್ನಿ. ಹಾಯ್ ಪರಮ್ ಗೌಡ್ರಿ. ಪಾಪ ಶೈಲು ಬೇರೆ ಇಲ್ಲಿ ರೀಲ್ಸ್ ಮಾಡಬೇಕು ಅಂದ್ಕೊಂಡು ಬಂದ್ಲು. ಬರೀ 2 ನಿಮಿಷ ಟೈಮ್ ಕೊಡಿ ಮಮ್ಮಿ ನನಗೆ, ಪಾಪನ ಕರ್ಕೊಳ್ಳಿ 2 ನಿಮಿಷ ಅಂತ ಕೂಡ ಹೇಳಿದ್ಲು. 2 ನಿಮಿಷ ನಾನು 1 ಸೆಕೆಂಡ್ ಕೂಡ ನನ್ನ ಹತ್ರ ಬರ್ತಾ ಇರಲಿಲ್ಲ. ಕರ್ಕೊಂಡೆ ಸುಮ್ಮನೆ ಹೇಳ್ತಾ ಇದ್ದ, ಯಾವ ರೀಲ್ಸ್ ಬೇಡ ಏನೋ ಬೇಡ ಅಂದ್ಬಿಟ್ಟು. ಆಮೇಲೆ ಅವಳೇ ಕರ್ಕೊಂಡ್ಲು ಶೈಲು. ಕಾಫಿ ಇದು ಕಾಫಿ ಚೆನ್ನಾಗಿದೆ ಅಲ್ಲ, ಎಲ್ಲ ಬಿಡ್ತಾ ಇದೆ. ಅಲ್ಲಿ ಓಪನ್ ಇದೆಯೇನೋ ಯಾವುದು? ಈಗಿಲ್ಲ, ಓಲ್ಡ್ ಇತ್ತು. ಈಗ ಅಲ್ಲೇ ಪಾಪಗೆ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ ಅಂದ್ರಲ್ಲ. ಇಲ್ಲ, ಇದೊಂಥರ ರೂಮ್ಸ್ ಚೆನ್ನಾಗಿದೆ. ಹಾಯ್, ಎಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರಾ? ಇನ್ನ ಮಾಡಿಲ್ವಲ್ಲ, ಎಲ್ಲೋ ಇದೆ ಡೆಕೋರೇಷನ್ ಪಾಯಿಂಟು. ಆಗಿದೆಯಂತೆ, ರೆಡಿ ಆಗಿದೆ ಅಂತಂದ್ರೆ ಅವರು. ಪಾಪುಗೆ ಬರ್ಡೇಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀವಿ ಅಂತಂದರು. ನೋಡೋಣ, ಅದ್ರ ಬದಲು ಇಲ್ಲೇ ನೇಚರಲ್ಲೇ ಮಧ್ಯದನ್ನೇ ಕೇಕ್ ಕಟ್ ಮಾಡಿದರೆ ಸಾಕಾಗಿರೋದು. ಅವಶ್ಯಕತೆ ಇತ್ತಿಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ನೇಚರ್ ತುಂಬ ಚೆನ್ನಾಗಿದೆ. ನೋಡಿ ಕಾಫಿ ಹಣ್ಣು ಎಲ್ಲ. ಏನು ನಿಮ್ಮ ಅಮ್ಮನ ಹತ್ರ ಇದ್ರೆ ಮಾತ್ರ ನೋಡಿ ಹಿಂಗೆ ಆಡ್ತಾ ಇರ್ತಾನೆ. ನಮ್ಮ ಹತ್ರ ಅಂತೂ ಒಬ್ಬರ ಹತ್ರನೂ ಬರ್ತಾಯಿಲ್ಲ. ವಾಹ್, ಚೆನ್ನಾಗಿದೆ. ಮಸಾಜ್ ಹೇಳು. ಗೇಮ್ಸ್ ಇಲ್ಲಿ ನೋಡಿ, ಇಲ್ಲಿ ಫಿಶ್ಗಳಿದೆ, ಅದೆಲ್ಲ ಫುಲ್ಲು ಕಾಲಲ್ಲಿರೋ, ಕಾಲು ಮಸಾಜ್ ಮಾಡ್ತಾಯಿದೆ ಒಳಗಡೆ ಎಲ್ಲ ನೋಡಿ. ಇದು ಕಚ್ತಾ ಇದೆ, ಜಿ 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 ಅನ್ಕೊಂಡು ಫಿಶ್. ಏನು ಏನು ಪರು ನೋಡು ಹೇಗೆ ಕಿತ್ತಾ ಇದೆ. ಗುಳು ಗುಳು ಅಂತಿದೆ. ಖುಷಿ ಬಂದ್ನಾ ನೋಡಿ, ಫುಲ್ ಮಸಾಜ್. ಹಾಯ್ ಹಾಯ್ ಏನು ಸುನೀತ್ ಮನೆಗೆ ಬಿಡೋರ. ಚೆನ್ನಾಗಿ ಓ, ಮಾಡೋದು. ಫುಲ್ ಮಸಾಜ್ ಹಂಗಾದ್ರೆ. ಹೌದಾ? 20 minutes चलेंगे नहीं चेंज कर 20 minutes ಇರ್ಲಿ ಬಿಡೆ. ಅಲ್ಲ ಇವು ನಮಗೆ ಬಿಟ್ಟಿದ್ದಾನೆ. ಆ ಕಡೆ ಒಬ್ಬರು ಪಾರ್ಟ್ನರ್ ಇರ್ತಾರೆ ನಮಗೆ. ಇದನ್ನ ಮೂವ್ ಮಾಡ್ಕೊಂಡೆ ಬಾಲ್ನ ಗೋಲ್ ಮಾಡಬೇಕು. ನೀನು ನಿನ್ನ ಮಗನೇ ಎತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತೀಯ ಪುಟ. ಅವನಂತೂ ಒಬ್ಬರ ಹತ್ರನೂ ಬರ್ತಾಯಿಲ್ಲ. ಓಹ್, ಏನು ನಿದ್ದೆ ಮಾಡ್ಕೊಂಡಿದ್ರಪ್ಪ?
ಫುಲ್ ನಿದ್ದೆ ಮಾಡ್ಕೊಂಡು ಎದ್ಬಿಟ್ಟು ಇಲ್ಲಿ ಮಸಾಜ್ ಮಾಡಿಸ್ಕೊಂಡವರು. ಅವಳು ಶೈಲು ಅಂತ ಅರ್ಧಕ್ಕೆ ಎದ್ಬಿಟ್ಲು, ಯಾಕೆಂದರೆ ಅವನು ಸಿಕ್ಕಾಬಟ್ಟೆ ಕಿರಿಕಿರಿ ಮಾಡ್ತಿದ್ದಾನೆ, ಒಬ್ಬರ ಹತ್ರನೂ ಬರ್ತಾಯಿಲ್ಲ. ಪರಮ್ ಅಂತೂ ತುಂಬ ಗೊಳಿಕತ್ತಾ ಇದ್ದಾನೆ. ಅಲ್ಲೋ ಪರಮ್ ಗೌಡ್ರೆ, ಆಯಿತು ಹೋಗೋಣವಾ? ಓಕೆ, ನಂದು ನೋಡಿ ಎಲ್ಲ ಬಂದು ಕಾಲಿಗೆ ಮುತ್ಕೊಂಡಿದೆ ಫಿಶ್ಗಳೆಲ್ಲ. ಇವಾಗ ಹೋಗೋಣ ಅವ್ರಿಗೆ. ಬಾಯ್ ಫಿಶ್ಗಳೇ, ಎಲ್ಲರಿಗೂ ಬಾಯ್. ಬಿಡ್ತಾಯಿಲ್ಲ. ಬಾಯ್ 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 ಬಾಯ್. ಓಕೆ, ಇವಾಗ ಸ್ನ್ಯಾಕ್ಸ್ ಟೈಮ್. ಅಪ್ಪ ಕಾಫಿ ಕುಡಿತೀಯಾ? ಇನ್ನೊಂದು ಕೊಡ್ತೀನಿ ಪಕೋಡ. ಒಳ್ಳೆ ಕೆಲಸ. ನಾವು ಕಾಫಿ ಎಲ್ಲ ಕುಡ್ಕೊಂಡು ಬಂದುಬಿಟ್ಟು ಇಲ್ಲಿ ಅಂದರೆ ಮೊದಲು ಮಧ್ಯಾಹ್ನ ಬಂದಿದ್ದಾಗ ನಾನು ಫಿಶ್ ಒಳಗಡೆ ಕಾಲೆಲ್ಲ ಹಾಕ್ಕೊಂಡಿದ್ದೆ. ಅದೆಲ್ಲ ಬಂದು ಈ ಥರ ಕಚ್ತಾ ಇರುತ್ತೆ. ಆವಾಗ ಶೈಲು ಸುನಿ ಇಬ್ಬರು ಕೂಡ ಮಸಾಜ್ ಎಲ್ಲ ತೊಗೊಂಡಿದ್ರು. ಇಲ್ಲಿ ನೋಡಿ, ಇದೇ ಮಸಾಜ್ ಮಾಡುತ್ತೆ, ಹಿಂಗೆ ಮಲಗಿಬಿಡ್ತು. ಅಂದರೆ ಕಾಲು ಬೆನ್ನಲ್ಲಿ ಮತ್ತು ಕುತ್ತಿಗೆ ಹತ್ರ ಎಲ್ಲ. ಇವಾಗ ಮತ್ತೆ ನಾನು ಅಪ್ಪನ್ನು ಕೂಡ ಕರ್ಕೊಂಡು ಬಂದ್ವಿ. ಅಪ್ಪ ನಾನು ಇಲ್ಲಿ ಕೂತಿದ್ವಿ. ಸಖತ್ತಾಗಿ ಮಸಾಜ್ ಮಾಡುತ್ತಪ್ಪ. ಅಂದರೆ ಇದಕ್ಕೆಲ್ಲ ಎಕ್ಸ್ಟ್ರಾ ಏನೋ ಅಮೌಂಟ್ಗಳೆಲ್ಲ ಇರುತ್ತೆ, 200 150 ಈ ರೀತಿ ಎಲ್ಲ. ಮತ್ತು ಅದೆಲ್ಲ ಮಸಾಜ್ ಆಗೋವರೆಗೂ ಸುನಿಲು ಉಜ್ಜಿ ಎಲ್ಲ ಆಟ ಆಡ್ತಾಯಿದ್ರು. ಹಾಂ, ಏನೋ ಇದು ಆಟ, ಈ ಆಟ ಹಿಂಗೆ ಹಿಂಗೊಡಿ, ಒಂದು ಕೈ ಆದಮೇಲೆ ಹಿಂಗೆ ಒಂದಾದ್ಮೇಲೆ ಒಂದು ಹಿಂಗೆ ಹೊಡಿ. ಹಾಂ, ಅದು ಆಮೇಲೆ ಅದು ಅಯ್ಯೋ ಜಗ್ಸಕ್ಕೆ ಹೋಗಲ್ಲ ಬಿಡು, ಕಲ್ಲಂಗದ. ಮಸಾಜ್ ಸುನಿಲ್ ಬುಜ್ಜಿ ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಮತ್ತು ಇವಾಗ ಕೇಕ್ ಕಟ್ ಮಾಡಿಸ್ಬೇಕು, ಮತ್ತು ಸಂಜೆ ಊಟ ಎಲ್ಲ ಇರುತ್ತಲ್ವ, ಅದು ಬೇರೆ ಸಪ್ರೇಟ್ ವೀಡಿಯೋವೇ ಮಾಡಿರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ವಿಡಿಯೋ ನೋಡಿ. ಓಕೆ ಬಾಯ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.